ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಈಗ ಬಿಜೆಪಿ ಪಾಂಚಜನ್ಯವನ್ನೇ ಮೊಳಗಿಸಿದೆ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆಯನ್ನ ತಂದು ಅಪಪ್ರಚಾರವನ್ನ ಮಾಡೋದಕ್ಕೆ ಹೊರಟಂತ ಈ ಕಿಡಿಗೇಡಿಗಳು ಯಾರಿದ್ದಾರೆ, ಈ ಬುರುಡೆ ಗ್ಯಾಂಗ್, ಇವರ ವಿರುದ್ಧ ಈಗ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಜಾಗೃತಿ ಧರ್ಮಸ್ಥಳ ಜನಜಾಗೃತಿ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಧರ್ಮಸ್ಥಳದ ಪರ ಬಿಜೆಪಿ ಪಾಂಚಜನ್ಯವನ್ನ ಮೊಳಗಿಸ್ತಾ ಇದೆ. ಶ್ರೀ ಕ್ಷೇತ್ರದ ಅಪಪ್ರಚಾರವನ್ನ ಮಾಡಿದಂತಹ ಇವರ ವಿರುದ್ಧ ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಮಳೆಯ ನಡುವೆಯೂ ಕೂಡ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರುಗಳು ವಿಜೇಂದ್ರ ಅವರ ನೇತೃತ್ವದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಕೇಸರಿ ಬಾವುಟಗಳನ್ನು ಹಿಡಿದು ಬ್ಯಾನರ್ಗಳನ್ನು ಹಿಡಿದುಕೊಂಡು ಇವರ ವಿರುದ್ಧ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅವರ ವಿರುದ್ಧ ಎನ್ಐಎ ತನಿಖೆ ನೀಡಬೇಕು ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಷಡ್ಯಂತ್ರಿಗಳ ವಿರುದ್ಧ ಸಮರವನ್ನ ಬಿಜೆಪಿ ಸಾರಿದೆ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಧರ್ಮ ಜಾಗೃತಿ ಸಮಾವೇಶ, ಲಕ್ಷ ಜನ ಸೇರ್ತಾರೆ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಹೇಗಿದೆ ಸಮಾವೇಶ? ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಮಾರುತಿ? ರಂಜಿತ್, ಸರಿಸುಮಾರು 44 ದಿನಗಳು ಈ ತಲೆಬುರುಡೆ ಪ್ರಕರಣ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎಸಗಿದ್ದಾರೆ. ಧರ್ಮಸ್ಥಳದ ಪರ ನಾವಿದ್ದೇವೆ ಅಂತ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಮತ್ತು ಹಿಂದೂ ಪರ ಜನ ಇವತ್ತು ಈ ರೀತಿಯಾಗಿ ಅಂದ್ರೆ ಧರ್ಮಯಾತ್ರೆ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. ಪ್ರಮುಖವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಭಕ್ತರು ಬಂದಿರುವಂತದ್ದು ಅಥವಾ ಬಿಜೆಪಿ ಕಾರ್ಯಕರ್ತರು ಬಂದಿರುವಂತದ್ದು ನಾನು ತೋರ್ತಾ ಹೋಗ್ತೀನಿ. ಈಗೂ ಕೂಡ ಈಗಾಗಲೇ ಸಾಗರೋಪಾದಿಯಲ್ಲಿ ಜನ ಬೆಳಗ್ಗೆಯಿಂದನೂ ಬರ್ತಾ ಇದ್ದಾರೆ. ಇವರ ಯಾರ ಕಾರುಗಳು ಕೂಡ ಧರ್ಮಸ್ಥಳ ಒಳಗಡೆ ಪ್ರವೇಶ ಇಲ್ಲ. ಜೊತೆಗೆ ದೃಶ್ಯದಲ್ಲಿ ನೋಡ್ತಿದ್ರಿ ಆ ಗೇಟ್ ವೇ ಇಂದ ಬರುವ ಪ್ರಮುಖರಿಗೆ ಮೆರವಣಿಗೆ ಮುಖಾಂತರ ಈ ಒಂದು ರೀತಿಯಲ್ಲಿ ಜನರನ್ನ ಕರೆತರುವಂತದ್ದು. ಅದ್ರ ಜೊತೆಗೆ ಜಾಂಜ್ ಆಗಿರ್ಬೋದು, ಜೊತೆಗೆ ಮದ್ದಳೆ ಆಗಿರ್ಬೋದು, ಚಂಡೆ ಆಗಿರ್ಬೋದು, ಇವೆಲ್ಲವನ್ನ ಬಳಕೆ ಮಾಡಿ ಬರುವಂತಹ ನಾಯಕರುಗಳಿಗೆ ಅಂದ್ರೆ ಧರ್ಮಸ್ಥಳದ ಪರ ಯಾರ್ಯಾರು ನಿಲ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಭವ್ಯವಾದ ಸ್ವಾಗತನ ಕೋರ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾ ಇರುವಂತದ್ದು. ಜೊತೆಗೆ ಏನು ಧರ್ಮಸ್ಥಳಕ್ಕೆ ಬರುವ ಭಕ್ತರು ಒಂದ್ ಕಡೆ ಆದ್ರೆ ಏನು ಪಕ್ಷಕ್ಕೆ ಏನು ಈ ಧರ್ಮಯಾತ್ರೆ ಇದೆ, ಧರ್ಮಯಾತ್ರೆಗೂ ಕೂಡ ಜನರು ಬರ್ತಾ ಇದ್ದಾರೆ.
ಹೀಗಾಗಿ ಧರ್ಮಸ್ಥಳ ಇವತ್ತು ನಿಜಕ್ಕೂ ತುಂಬಿ ತುಳುಕ್ತಾ ಇರುವಂತದ್ದು. ಈ ರೀತಿಯ ಜನ ಸ್ಥಳೀಯರು ಹೇಳುವ ಹಾಗೆ ಲಕ್ಷ ದೀಪೋತ್ಸವ ನಡೆಯುವ ಸಮಯದಲ್ಲಿ ಮಾತ್ರ ಕಾಣಸಿಕ್ತಿತ್ತು. ಇವತ್ತು ಈ ಧರ್ಮ ಜಾಗೃತಿ ಕಾರ್ಯ ನಡೆಯುವುದರಿಂದ ಸಾಕಷ್ಟು ಜನಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಈಗಾಗಲೇ ಕಾರ್ಯಕ್ರಮದ ಆರಂಭಿಕ ಹಂತ ಪ್ರಾರಂಭವಾಗಿದೆ, ಆದರೂ ಕೂಡ ಜನ ಬರ್ತಾನೆ ಇದ್ದಾರೆ. ಒಂದು ಕಡೆ ಏನು ಬಿಜೆಪಿ ಹೇಳಿದ್ರು 1 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ ಇದೆ ಅಂತ ಹೇಳಿ 1 ಲಕ್ಷವನ್ನ ದಾಟಿ ಜನರು ಈಗಾಗಲೇ ಧರ್ಮಸ್ಥಳ ಹತ್ರ ಹೆಜ್ಜೆ ಆಗ್ತಾ ಇದ್ದಾರೆ. ದೃಶ್ಯದ ನೋಡ್ತಾ ಇರುವಾಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಒಂದು 100 ಅಥವಾ 200 ಬಸ್ಗಳು ಹೊರಟಿರುವಂತದ್ದು, ಜೊತೆಗೆ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು. ಜನರು ತಮ್ಮ ಏನು ಸ್ನಾನಘಟ್ಟ ಇದೆ ಅಲ್ಲಿ ಸ್ನಾನ ಮುಗಿಸ್ಕೊಂಡು ನೇರವಾಗಿ ಧರ್ಮಸ್ಥಳಕ್ಕೆ ಬರುವಂತದ್ದು. ಧರ್ಮಸ್ಥಳಕ್ಕೆ ಬಂದಾದ್ಮೇಲೆ ಅದಾದ ಬಳಿಕ ನೇರವಾಗಿ ಹೋಗೋದೇ ಧರ್ಮಸ್ಥಳ ಆದ ನಂತರ ಭೋಜನದ ಬಳಿಕ ಧರ್ಮಸ್ಥಳದಿಂದ ಏನು ಪಕ್ಕದ ಮಂಜುನಾಥೇಶ್ವರ ಗ್ರೌಂಡ್ ಏನಿದೆ ಅಲ್ಲಿ ನಿರ್ಮಾಣ ಮಾಡಿದಂತಹ ಏನು ಗ್ರೌಂಡ್ ಇದೆ ಅಲ್ಲಿ ವೇದಿಕೆ ಹಾಕಿದ್ದಾರೆ. ಜರ್ಮನ್ ಟೆಕ್ನಾಲಜಿ ಬಳಕೆ ಮಾಡಿದ್ರೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಮಳೆಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಮತ್ತು ಬಂದಂತಹ ಜನರಿಗೆ ಸ್ಟೇಜ್ ಮೇಲೆ ನಡೆಯುವ ಎಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಎಲ್ಇಡಿ ಟಿವಿಗಳನ್ನು ಕೂಡ ಬಳಕೆ ಮಾಡಿರುವಂತದ್ದು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಇದೀಗ ಭಕ್ತರು ಧರ್ಮಸ್ಥಳದ ಹತ್ರ ಹರಿದು ಬರ್ತಾ ಇರುವಂತದ್ದು. ಮುಂಗಡವಾಗಿ ಅಂದ್ರೆ ಗೇಟ್ ವೇ ಇಂದ ಸಂಪೂರ್ಣವಾಗಿ ಈಗ ಬಿಸಿ ಪಾಟೀಲ್ ಆಗಿರ್ಬೋದು ಅಥವಾ ಪ್ರಮುಖ ನಾಯಕರು, ರಾಜ್ಯಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಇದೀಗ ಧರ್ಮಸ್ಥಳದ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಇನ್ನೇನು ಧರ್ಮ ಜಾಗೃತಿ ಸಭೆ ಆರಂಭ ಕೂಡ ಆಗಿರುವಂತದ್ದು. ಇದರ ಜೊತೆಗೆ ಹೆಗ್ಗಡೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದ್ದು ಅವರು ಕೂಡ ಬಂದು ಒಂದಿಷ್ಟು ಆಶೀರ್ವಚನವನ್ನು ಕೂಡ ನೀಡುವಂತ ಸಾಧ್ಯತೆ ಇರುವಂತದ್ದು. ಒಂದು ಕಡೆ ಪ್ರಮುಖವಾಗಿ ನಿನ್ನೆ ಜೆಡಿಎಸ್ನ ಕಾರ್ಯ ಆದರೂ ಕೂಡ ಹೆಗ್ಗಡೆ ಮುಖ್ಯವಾಗಿ ಬಂದಿದ್ರು. ಅದರಲ್ಲೂ ಕೂಡ ಇವತ್ತು ಲಕ್ಷ ಜನರು ಧರ್ಮಸ್ಥಳ ಹತ್ರ ಬರ್ತಾ ಇರೋದ್ರಿಂದ ಹೀಗಾಗಿ ಈ ರೀತಿಯಾದಂತಂದ್ರೆ ನೋಡಿದ್ರು ಮಹಿಳಾ ಭಕ್ತರಾಗಿರ್ಬೋದು, ಹೆಣ್ಣು ಮಕ್ಕಳು ಕೂಡ ಸಾಗರೋಪದಲ್ಲಿ ಬರ್ತಾ ಇದ್ದಾರೆ. ದೃಶ್ಯ ನೋಡ್ತಿರುವ ಹಾಗೆ ಇವರೆಲ್ಲ ನಾನಾ ಜಿಲ್ಲೆಗಳಿಂದ ಈ ಒಂದು ಧರ್ಮಸ್ಥಳ ಯಾತ್ರೆಗೆ ಏನು ಧರ್ಮಯಾತ್ರೆ ಇದೆ ಈ ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾನೆ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ವಾಹನಗಳ ಓಡಾಟ ದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ದಕ್ಷಿಣ ಕನ್ನಡದ ಜಿಲ್ಲೆಯ ಪೊಲೀಸರು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಗೇಟ್ ವೇ ಆಫ್ ಒಳಗಡೆಗೆ ವಿವಿಐಪಿ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಧರ್ಮಸ್ಥಳದ ಪೂರ್ಣ ಪ್ರಮಾಣವಾಗಿ ತುಂಬಿ ತುಳುಕ್ತಾ ಇರುವಂತದ್ದು. ದಿನ ಏನು ಪ್ರಸಾದ ಮಾಡ್ತಿದ್ರು ಭಕ್ತರು, ಆ ಎಲ್ಲ ಜಾಗವು ಕೂಡ ಸಂಪೂರ್ಣವಾಗಿ ತುಂಬಿದೆ. ಪ್ರಮುಖವಾಗಿ ಹೇಳುವಂತದ್ದಾದ್ರೆ ಈಗ ಧರ್ಮಸ್ಥಳ ಒಂದು ರೀತಿಯಲ್ಲಿ ಏನ್ ಬಿಜೆಪಿ ಲಕ್ಷ್ಯ ಹೇಳಿದ್ರು ಅದನ್ನ ಮೀರಿ ಜನ ಕೂಡಿರುವಂತದ್ದು. ಜನ ಕೂಡ ಉತ್ಸಾಹದಿಂದ ಧರ್ಮಸ್ಥಳ ಪರ ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನು ಹಿಡ್ಕೊಂಡು ಸದ್ಯಕ್ಕೆ ಧರ್ಮ ಜಾಗೃತಿ ಯಾತ್ರೆಗೆ ಎಲ್ಲರೂ ಪಾಲ್ಗೊಳ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ. ಅದರಲ್ಲೂ ಕೂಡ ಇವತ್ತು ಲಕ್ಷ ಜನರು ಧರ್ಮಸ್ಥಳ ಹತ್ರ ಬರ್ತಾ ಇರೋದ್ರಿಂದ ಹೀಗಾಗಿ ಈ ರೀತಿಯಾದಂತಂದ್ರೆ ನೋಡಿದ್ರು ಮಹಿಳಾ ಭಕ್ತರಾಗಿರ್ಬೋದು, ಹೆಣ್ಣು ಮಕ್ಕಳು ಕೂಡ ಸಾಗರೋಪದಲ್ಲಿ ಬರ್ತಾ ಇದ್ದಾರೆ. ದೃಶ್ಯ ನೋಡ್ತಿರುವ ಹಾಗೆ ಇವರೆಲ್ಲ ನಾನಾ ಜಿಲ್ಲೆಗಳಿಂದ ಈ ಒಂದು ಧರ್ಮಸ್ಥಳ ಯಾತ್ರೆಗೆ ಏನು ಧರ್ಮಯಾತ್ರೆ ಇದೆ ಈ ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾನೆ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ವಾಹನಗಳ ಓಡಾಟ ದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ದಕ್ಷಿಣ ಕನ್ನಡದ ಜಿಲ್ಲೆಯ ಪೊಲೀಸರು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಗೇಟ್ ವೇ ಆಫ್ ಒಳಗಡೆಗೆ ವಿವಿಐಪಿ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಧರ್ಮಸ್ಥಳದ ಪೂರ್ಣ ಪ್ರಮಾಣವಾಗಿ ತುಂಬಿ ತುಳುಕ್ತಾ ಇರುವಂತದ್ದು. ದಿನ ಏನು ಪ್ರಸಾದ ಮಾಡ್ತಿದ್ರು ಭಕ್ತರು, ಆ ಎಲ್ಲ ಜಾಗವು ಕೂಡ ಸಂಪೂರ್ಣವಾಗಿ ತುಂಬಿದೆ. ಪ್ರಮುಖವಾಗಿ ಹೇಳುವಂತದ್ದಾದ್ರೆ ಈಗ ಧರ್ಮಸ್ಥಳ ಒಂದು ರೀತಿಯಲ್ಲಿ ಏನ್ ಬಿಜೆಪಿ ಲಕ್ಷ್ಯ ಹೇಳಿದ್ರು ಅದನ್ನ ಮೀರಿ ಜನ ಕೂಡಿರುವಂತದ್ದು. ಜನ ಕೂಡ ಉತ್ಸಾಹದಿಂದ ಧರ್ಮಸ್ಥಳ ಪರ ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನು ಹಿಡ್ಕೊಂಡು ಸದ್ಯಕ್ಕೆ ಧರ್ಮ ಜಾಗೃತಿ ಯಾತ್ರೆಗೆ ಎಲ್ಲರೂ ಪಾಲ್ಗೊಳ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.